ಜಯ ಭಾರತ ಜನನೀಯ ತನುಜಾತೆ ಜಯ ಹಿ ಕರ್ನಾಟಕ ಮಾತೆ ಈ ನಾಡಗೀತೆಯನ್ನು ಪ್ರತಿನಿತ್ಯ ಶಾಲೆ ಕಾಲೇಜು ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಮೊಳಗಿಸಲಾಗುತ್ತೆ. ಆದರೆ ರಾಷ್ಟ್ರಗೀತೆಯಷ್ಟೇ ಗೌರವ ಇರುವಂತಹ ನಾಡಗೀತೆಯ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ಎಡವಟ್ಟನ್ನು ಮಾಡಿಕೊಂಡಿದೆ. ನಾಡಗೀತೆ ಕಡ್ಡಾಯ ಅಲ್ಲ ಅಂತ ಆದೇಶವನ್ನು ಹೊರಡಿಸಿದಂತಹ ಸರ್ಕಾರ ವಿವಾದ ಆಗ್ತಾ ಇದ್ದಂತೆಯೇ ಯೂ ಟರ್ನ್ ಹೊಡೆದಿದೆ. ಮೊನ್ನೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಶಾಲಾ ಕಾಲೇಜುಗಳ ಬೋರ್ಡ್ಗಳ ಮೇಲೆ ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಸಾಲನ್ನ ತೆಗೆದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂದಿದ್ರು. ಅನ್ನೋದಷ್ಟೇ ಅಲ್ಲ, ಕಿರುಚಿತ್ರದ ಜಾಹೀರಾತನ್ನು ರೆಡಿ ಮಾಡಿಸಿದ್ರು. ವಿನಯ್ ಇದರ ಮೇಲೆ ಸರ್ ನನ್ನ ಕ್ಲಾಸಿಂದ ಹೊರಗಡೆ ನಾನೇನು ಮಾಡಿದೆ ಸರ್? ವಾಪಸ್ ಮಾತಾಡಬೇಡ, ಇನ್ನೆಂದು ನನ್ನ ಕ್ಲಾಸ್ ಬರೋಣ. ಗೆಟ್ ಔಟ್. ನಾನೇನು ಮಾಡಿದ್ದೆ? ನಾನೇನು ಮಾಡಿದ್ದೆ? ಅಭಿ ಸ್ಟ್ಯಾಂಡ್ ಅಪ್. ನಾನು ಮಾಡೋದು ತಪ್ಪ. ಹಾಗಾದರೆ ನಾನು ಅವ್ರನ್ನ ಹೊರಗಡೆ ಕಳಿಸಿದಾಗ ನೀವ್ಯಾರು ಯಾಕೆ ಮಾತಾಡಿಲ್ಲ? ತಪ್ಪು ಅಂತ ಗೊತ್ತಿದ್ರು ನೀವೆಲ್ಲ ಯಾಕೆ ಸುಮ್ಮನೆ ಇದ್ರಿ? ಈಗ ಕನ್ನಡ ನಾಡಗೀತೆಯನ್ನೇ ಹಾಡಿದ್ರೆ ಹಾಡಿ ಬಿಟ್ರೆ ಬಿಡಿ ಅನ್ನೋ ರೀತಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಆದೇಶ ಹೊರಡಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರಿಷ್ಕೃತ ಆದೇಶ ಓದಿದ್ರೆ ಅದರಲ್ಲೂ 108 ಗೊಂದಲಗಳನ್ನ ಇಲಾಖೆಯೇ ಸೃಷ್ಟಿ ಮಾಡಿದೆ. ತಿದ್ದುಪಡಿ ಆದೇಶದಲ್ಲಿ ಸರ್ಕಾರಿ ಅನುದಾನಿತ ಶಾಲೆ ಅಂತ ಪ್ರಸ್ತಾಪವಿದೆ. ಆದ್ರೆ ಅನುದಾನ ರಹಿತ ಶಾಲೆ ಅನ್ನೋ ಪ್ರಸ್ತಾಪವೇ ಇಲ್ಲ. ಈಗ ಖಾಸಗಿ ಶಾಲೆಗಳು ನಾಡಗೀತೆ ಕಡ್ಡಾಯವಾಗಿ ಹಾಡಿಸುವಂತಿಲ್ಲ ಎಂಬ ಅರ್ಥ ಹುಟ್ಟಿಕೊಂಡಿದೆ. ಇದೇ ವಿಷಯ ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲೂ ಪ್ರಸ್ತಾಪವಾಯಿತು. ನಾನೆಲ್ಲ ಮಾತಾಡೇ ಬಂದಿದ್ದೀನಿ, ಅಧಿಕಾರಿಗಳಿಗೆಲ್ಲ ಜೋಳಿ ಜೋರ ಬಿಡಿಸಿದ್ದೀನಿ. ತಾವು ಈ ಸದನದಲ್ಲಿ ಸರ್ಕಾರ ಏನೇನು ಈ ತರ ತಪ್ಪು ಮಾಡಿದೆ ಅದನ್ನ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಅವ್ರಿಗೆಲ್ಲ ಹೇಳಿದ್ದೀರಾ. ಇದು ಕನ್ನಡದ ವಿಚಾರ. ಇದು ಶಾಲೆಯ ಮಕ್ಕಳು ಬೆಳಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡೋದು ನೀವು ಮಾಡಿದೀರಾ, ನಾವು ಮಾಡಿದಿರಿ, ಪ್ರತಿದಿನನೂ ಮಾಡಿದಿರಿ. ಏನಿದು ಏನ ಇದ್ರ ಹುಚ್ಚಾಟ? ಈಗ ಇದು 4ನೇದು. ಇದು ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ ಇಲಾಖೆ ಮೇಲೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಪಾಪ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ಏನಾಗ್ತಿದೆ ಸರ್ಕಾರದಲ್ಲಿ ಅಂತ ಗೊತ್ತಾಗ್ತಿಲ್ಲ. ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಶಾಲಾ ನಾಮಫಲಕಗಳ ಬೋರ್ಡ್ ಬದಲಿಸಿದ್ದೂ ಗೊತ್ತಿಲ್ಲ. ಕನ್ನಡ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿಯವರು ನಾಡಗೀತೆ ವಿಷಯದಲ್ಲಿ ಹೊರಡಿಸಿರುವ ಎಡವಟ್ಟಿನ ಆದೇಶ ಬಗ್ಗೆನೂ ಗೊತ್ತಿಲ್ಲ. ಕೇಳಿದ್ರೆ ನಂಗೆ ಏನೂ ಗೊತ್ತಿಲ್ಲ, ಕನ್ನಡ ಸಂಸ್ಕೃತಿ ಸಚಿವರ ಜೊತೆ ಮಾತನಾಡ್ತೀನಿ ಎಂದ್ರು ಮಧು ಬಂಗಾರಪ್ಪ. ಇದು ಬಿಜೆಪಿಯವರ ಪಿತ್ತ ನೆತ್ತಿಗೇರಿಸಿದೆ. ಜೊತೆಗೆ ಖಾಸಗಿ ಶಾಲಾ ಒಕ್ಕೂಟ ಆಕ್ರೋಶವನ್ನ ಹೊರಹಾಕಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಖಾಸಗಿ ಅನುದಾನ ರಹಿತ ಶಾಲೆಗಳು ಅಂದರೆ ಖಾಸಗಿ ಶಾಲೆಗಳು ನಾಡಗೀತೆಯನ್ನು ಕಡ್ಡಾಯವಾಗಿ ಆಡಿಸಬೇಕು ಅಂತ ಏನಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಆದೇಶವನ್ನು ಮಾಡಿದ್ದಾರೆ. ಅದನ್ನು ರುಪ್ಸಾ ಕರ್ನಾಟಕ ಖಂಡಿಸುತ್ತೆ, ಉಗ್ರವಾಗಿ ಖಂಡಿಸುತ್ತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಯಾಕೆ ಈ ಥರ ನಿರ್ಧಾರ ತಗೊಂಡಿದ್ದಾರೆ ಅವರು ಉತ್ತರ ಕೊಡಬೇಕಾಗುತ್ತೆ. ವಿಶೇಷವಾಗಿ ಕರ್ನಾಟಕದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವರ ಬರೆದಿರ್ತಕ್ಕಂಥ ನಮ್ಮ ನಾಡಗೀತೆಯನ್ನು ಹೇಳದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿ ಅವ್ರಿಗೆ ನಾನು ಹೇಳ್ತೀನಿ ಅಂತ. ಬಟ್ ಅದು ಹೇಳಿದ್ರೆ ಒಳ್ಳೇದು ಅಂತ ಹೇಳಿ ನನ್ನ ಅನಿಸಿಕೆ. ಏನು ಈ ಅಧಿಕಾರಿಗಳು, ಈ ಲೋಪದೋಷಗಳು, ಇಂಥ ಬ್ಲಂಡರ್ಗಳು ನಾಡಿನ ಜನತೆಗೆ, ನಾಡಿನ ಸಂಸ್ಕೃತಿ, ನಾಡಗೀತೆಗೆ ಅವಮಾನ ಮಾಡುವಂತ ಕೆಲಸವನ್ನ ಈ ಅಧಿಕಾರಿಗಳು ಯಾವ ಕಾರಣದಲ್ಲಿಂತ ಆಜ್ಞೆಗಳನ್ನ ಮಾಡ್ಲಿಕ್ಕೆ ಕೊಟ್ಟಿರು. ಮಾಧ್ಯಮಗಳಲ್ಲಿ ವಿಷಯ ಬಿತ್ತಾರವಾಯಿತು, ವಿವಾದ ಜೋರಾಯಿತು. ಸ್ಪೀಕರ್ ಖಾದರ್ ಕೂಡ ತರಾಟೆ ತಗೊಂಡ್ರು. ಸರ್ಕಾರಕ್ಕೂ ಮುಜುಗರ ಆಯಿತು. ಕೊನೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ತೇಪೆ ಹಚ್ಚಿದ್ರು. ನೋಟ್ ಶೀಟ್ ಅಲ್ಲಿ ಎಲ್ಲಾ ಶಾಲೆಗಳು ಅಂತಿದೆ, ಆದ್ರೆ ಆದೇಶ ಮಾಡೋದ್ರೊಳಗೆ ಒಂದು ಏನಾಗಿದೆ, ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಎಲ್ಲಾ ಶಾಲೆಗಳು ಅಂತ ಆಗಬೇಕು. ಎಲ್ಲಾ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ. ಅದು ಮಿಸ್ಟೇಕ್, ಪ್ರಿಂಟಿಂಗ್ ಮಿಸ್ಟೇಕ್. ಅದನ್ನ ಈ ಸದ್ಯನೇ ಆದೇಶ ಕಾಪಿ ಮಾಡ್ತೀವಿ. ಅಧಿಕಾರಿಗಳ ಎಡವಟ್ಟೋ ಮಂತ್ರಿಗಳ ಆದೇಶನೋ ಗೊತ್ತಿಲ್ಲ. ಶಿಕ್ಷಣ ಇಲಾಖೆಯಲ್ಲಿ ತಿಂಗಳಿಗೆ ಒಂದರಂತೆ ವಿವಾದಗಳ ಜನನ ಆಗ್ತಿದೆ. ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಘಾಸಿಯಾಗುತ್ತೆ, ಎಕ್ಸಾಮ್ ಟೈಮ್ನಲ್ಲಿ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋ ಪರಿಜ್ಞಾನ ಎಲ್ರಿಗೂ ಇರಬೇಕು ಅನ್ನೋದು ಪೋಷಕರ ಬೇಸರ ಮತ್ತು ಸಿಟ್ಟು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.